ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ತ್ರಿಯೇಕ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿಯೂ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಅರಸು 4ನೇ ಅಧ್ಯಾಯ 1ರಿಂದ 2 ಅರಸು 4ನೇ ಅಧ್ಯಾಯ 1ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಲೀಷನ ಕೆಲವು ಮಹತ್ ಕಾರ್ಯಗಳು ಅಂತ ಇದರ ಈ ಅಧ್ಯಾಯದಲ್ಲಿ ನಾವೀಗ ತಿಳಿದುಕೊಳ್ಳಬಹುದು. ಎಲೀಷನ ಕೆಲವು ಮಹತ್ ಕಾರ್ಯಗಳು ಅಂದರೆ, ಎಲಿಯನು ಸ್ವರ್ಗಾರೋಹಣರಾಗಿ ಹೋಗುವಾಗ ಆಮೇಲೆ ಎಲಿಯನನ್ನ ದೇವರು ಎಲೀಷನು ಹಿಂಬಾಲಿಸುವ ಹಾಗೆ ಮಾಡಿದ್ರು. ಆಮೇಲೆ ಅದೇ ಆಶೀರ್ವಾದ ಎಲೀಷನ ಮೇಲೆ ಕೂಡ ಬಂತು. ಆಗ ದೇವರು ಎಲೀಷನ ಮುಖಾಂತರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ದೇವರು ಆದುಕೊಂಡು ಯಾರ ಮುಖಾಂತರ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು, ಆರಿಸಿಕೊಂಡ್ರೋ, ಅವರ ದಿವಸವಾದ ಮೇಲೆ ಆಮೇಲೆ ಅದಕ್ಕೆ ಸರಿಯಾಗಿ ಪ್ರತಿಯೊಂದಕ್ಕೆ ಅವರಿಗೆ ಬದಲಾಗಿ ಒಂದೊಂದು ಸೇವಕರುಗಳನ್ನು ಆರಿಸಿಕೊಳ್ತಾರೆ. ಅವರ ಮುಖಾಂತರವು ಕಾರ್ಯ ಮಾಡ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. 4ನೇ ಅಧ್ಯಾಯ 1ನೇ ವಚನ. ಒಂದು ದಿವಸ ಪ್ರವಾದನ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾರೆ ಎಂದು ಮೊರೆಯಿಟ್ಟಳು. ನೋಡಿ, ಸೇವಕ ಭಜನಾ ಮಂಡಳಿಯಲ್ಲಿ ಅಂದರೆ ಗಿಟಾರಿ ಬಾರಿಸ್ಬೋದು, ಹಾಡು ಹೇಳ್ಬೋದು. ಹಾಗೆ ಅದೊಂದು ವರ. ಅದರಲ್ಲಿ ಒಬ್ಬ ಹೆಂಡತಿ ಬಂದು ಏನು ಹೇಳ್ತಾನೆ ಎಲೀಷನಿಗೆ, ನೋಡಪ್ಪ, ದೇವರಲ್ಲಿ ಭಯ ಭಕ್ತಿ ಇಟ್ಟವನು, ನನ್ನ ಗಂಡ ಸಾಲ ಮಾಡಿದ್ದಾನೆ. ಆ ಸಾಲ ಕೊಟ್ಟವರು 2 ಮಕ್ಕಳನ್ನು ದತ್ತು ತಗೊಂಡು ಹೋಗ್ಲಿಕ್ಕೆ ಅಲ್ಲ, ಸಾಲ ಮುಗಿಸ್ಲಿಕ್ಕೆ, ಅಲ್ಲಿ ಕೆಲಸ ಮಾಡಿಸ್ಲಿಕ್ಕೆ ಬಂದು ಕರ್ಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆ ಇಟ್ಟಲು. ಗಂಡ ಮಾಡಿದ ಒಂದು ಸಾಲಕ್ಕಾಗಿ. ಹಾಗಲ್ಲಿ 2ನೇ ವಚನ. ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತಿ, ನಿನ್ನ ಮನೆಯಲ್ಲಿ ಏನಿರುತ್ತದೆ ಎಂದು ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ 1 ಮೊಗ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಸರಿ, ನಾನೀಗ ಏನು ಮಾಡಬೇಕು, ನಿನ್ನ ಮನೆಯಲ್ಲಿ ಏನಿದೆ ಅಂತ ಕೇಳ್ದ. ಅಂದರೆ ಇದರ ಅರ್ಥ ಯಾಕೆಪ್ಪ ಅಂತ, ಒಂದು ವೇಳೆ ಈಗ ಅನೇಕ ಇವತ್ತು ಸಾಲ ಮೂಲ ಮಾಡಿದವರು, ಸಾಲ ಕೊಟ್ಟವರು ಅಥವಾ ಬ್ಯಾಂಕಿನಲ್ಲಿ ಸಾಲ ಮಾಡಿದರೆ ಸಾಲದವರು ಬಂದು ಮನೆಯಲ್ಲಿದ್ದ ವಸ್ತುವನ್ನೆಲ್ಲ ಜಪ್ತಿ ಮಾಡ್ಕೊಂಡು ಹೋಗ್ತಾರೆ. ಆಸ್ತಿ ಇದ್ದರೆ ಆಸ್ತಿಯನ್ನು ಕೂಡ ತಗೊಂಡು ಅಡ ಇಟ್ಟರೆ ಅದನ್ನು ಕೂಡ ಹರಾಜು ಹಾಕ್ಬಿಡ್ತಾರೆ. ಹಾಗೆ ಇವತ್ತು ಮನೆ, ಗಾಡಿ ಇಂಥದ್ರಲ್ಲೆಲ್ಲ ಏನು ಮಾಡ್ತಾರೆ, ಸಾಲ ಮಾಡಿದರೆ ಅದನ್ನು ಏನು ಮಾಡ್ತಾರೆ, ಹರಾಜು ಹಾಕ್ತಾರೆ. ಅದಕ್ಕೆ ಎಲೀಷನು ಈ ಮಾತು ಹೇಳಿರಬಹುದು, ನಿನ್ನ ಮನೇಲಿ ಏನಿದೆ ಅಂದರೆ ಸಾಲಕ್ಕಾಗಿ ಅದನ್ನು ನೀನು ಕೊಟ್ಟು ಬಿಡು, ನೀನು ನೆಮ್ಮದಿಯಲ್ಲಿರು ಅಂತೇಳಿ. ಆಗ ದಾಸಿ ಹೇಳ್ತಾಳೆ, ಸೇವಕನ ಹೆಂಡತಿ ಎಲೀಷನಿಗೆ, ನನ್ನ ಮನೇಲಿ ಏನಿಲ್ಲ, 1 ಮೊಗೆ ಎಣ್ಣೆ ಮಾತ್ರ ಇದೆ, ಅದನ್ನು ಬಿಟ್ಟರೆ ಇನ್ನು ಏನೂ ಇಲ್ಲ ಅಂತೇಳಿ. 3ನೇ ವಚನ. ಆಗ ಎಲೀಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಏನು ಹೇಳ್ತಾರೆ? ಆಗ ಎಲೀಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ ಅಂತೇಳಿ. ನೆರೆಮನೆಗೆ ಹೋಗಿ ಹತ್ರ ಪತ್ರ ನೆರೆಮನೆಯವರು ಯಾರಿದ್ದಾರೆ ಅವರಲ್ಲಿಂದ ಒಂದು ಬರೀ ಪಾತ್ರೆಯನ್ನು ಮಾತ್ರ ಕೇಳಿಕೊಂಡು ಬಾ, ನನಗೊಂದು ಸಣ್ಣ ಪಾತ್ರೆ ಕೊಡಿ ಅಂತ ಈ ರೀತಿ ಕೇಳಿಕೊಂಡು ಬಾ ಅಂತೇಳಿ ಎಲೀಷ ಆ ಹೆಂಗಸಿಗೆ ಹೇಳಿದ್ದಾನೆ. 4ನೇ ವಚನ. ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಿಲು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ತುಂಬಿದವುಗಳನ್ನೆಲ್ಲ ಒತ್ತೆಗಿಡ್ಡು ಎಂದು ಹೇಳಿದನು. ಆ ಪಾತ್ರೆಗಳನ್ನ ತೆಗೆದುಕೊಂಡು ನಿನ್ನ ಮಕ್ಕಳನ್ನ ಒಳಗೆ ಕರ್ಕೊ, ಬಾಗಿಲು ಹಾಕಿಬಿಟ್ಟು ಆ ಇರುವ ಎಣ್ಣೆಯನ್ನ ಎಲ್ಲ ಪಾತ್ರೆಗಳು, ನೆರೆಮನೆಯಿಂದ ನೀನು ಎಷ್ಟು ಪಾತ್ರೆಗಳನ್ನ ತಗೊಂಡು ಬಂದಿದ್ದೀಯೋ ಆ ಎಲ್ಲ ಪಾತ್ರೆಗಳು ಅದನ್ನ ಹೊಯ್ದು ಬಿಡು ಅಂತೇಳಿ.
5ನೇ ವಚನ, ಆಕೆ ಹೋಗಿ ಮಕ್ಕಳನ್ನು ಒಳಗೆ ಕರೆದುಕೊಂಡು ಬಾಗಿಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳೆಲ್ಲ ಎಣ್ಣೆ ಹೊಯ್ದಳು. ಹಾಗೆ ಆ ಹೆಂಗಸು ಮಾಡಿದ್ಲು. ಮಕ್ಕಳನ್ನ ಒಳಗೆ ಕರ್ಕೊಂಡು ಹೋದ್ಲು, ಆ ಪಾತ್ರೆಗೆ ಎಲ್ಲ ಎಣ್ಣೆಯನ್ನ ಹೊಯ್ದಳು. ಪಾತ್ರೆಗಳು ತುಂಬಿದಾಗ ಆಕೆಯು ಮಗನಿಗೆ ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಳು. ಅವನು ಪಾತ್ರೆಗಳು ತೀರಿದವೆಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆ ಉಕ್ಕುವುದು ನಿಂತು ಹೋಯಿತು. ದೇವರಿಗೆ ಸ್ತೋತ್ರ. ನೋಡಿ, ಎಷ್ಟು ಪಾತ್ರೆ ತಗೊಂಡು ಬಂದ್ಲ. ಒಂದು ಮಗಿ ಇದ್ದಿದ್ದನ್ನ ಪಾತ್ರೆಗಳಿಗೆಲ್ಲ ಹಾಕುವಾಗ ಏನಾಯ್ತು, ಬೇಗ ಎಲ್ಲಾ ಪಾತ್ರೆಗಳು ತುಂಬಿ ಹೋಯ್ತು. ಇನ್ನೂ ಎಣ್ಣೆ ಜಾಸ್ತಿ ಇದೆ. ಮಗನಿಗೆ ಹೇಳ್ತಾಳೆ ಇನ್ನೊಂದು ಪಾತ್ರೆ ತೆಗೆದುಕೊಂಡು ಬಾ ಅಂತ. ಅವನು ಹೇಳ್ತಾನೆ ಪಾತ್ರೆ ಇಲ್ಲ ಅಂತ. ಆಗ ಅಲ್ಲಿ ಏನಾಯ್ತು, ಎಣ್ಣೆ ಉಕ್ಕುವುದು ನಿಂತು ಹೋಯಿತು. ಆಗ ಇದರ ಅರ್ಥ ಏನು, ಅವಳಿಗೆ ಸಾಲ ಮುಗಿಯುವಷ್ಟು ಆ ಇದ್ದಿದ್ದರಲ್ಲಿ ದೇವರು ಅದನ್ನ ಸಾಲವನ್ನು ಮುಗಿಸಿದ್ರು. ಎಷ್ಟು ಬೇಕು ಅಷ್ಟೇ ಸಾಲ ತೀರಿಸಲಿಕ್ಕೆ ದೇವರು ಕೊಟ್ಟರು ಅಂತ ಇದರ ಅರ್ಥವಾಗಿದೆ. ಹಾಗೆ 7ನೇ ವಚನ, ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದುದೆಲ್ಲ ತಿಳಿಸಿದಳು. ಅವನು ಆಕೆಗೆ ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು. ನೋಡಿದೊಂದು ಮಹತ್ ಕಾರ್ಯ. ದೇವರ ನಮಗೆ ಸ್ತೋತ್ರ. ಹಾಗೆ ಅವಳು ಬಂದು ಆಯ್ತು, ಪಾತ್ರೆ ತಂದಾಯ್ತು, ಎಲ್ಲ ಎಣ್ಣೆ ತುಂಬಿಸಿದೆವು, ತುಂಬಿ ಹೋಯಿತು. ಅದ್ಭುತ ಕಾರ್ಯಗಳನ್ನ ತಿಳಿಸಿದ್ಲು ಯಾರಿ, ಎಲಿಷನಿಗೆ. ಆಗ ಅದನ್ನ ಮಾರಿ ನಿನ್ನ ಸಾಲ ತೀರಿಸು, ಆಮೇಲೆ ಏನ್ ಮಾಡು, ನೀನು ನಿನ್ನ ಮಕ್ಕಳು ನೀನು ಊಟ ಮಾಡಿ ಸಂತೋಷದಿಂದಿರಿ ಬಾಕಿ ಹಣದಲ್ಲಿ ಅಂತ ಹೇಳಿದನು. ಹಾಗೆ ಇದರ ಅರ್ಥ ಇವತ್ತು ಸಾಲ ಮಾಡಿದವರ ಜೀವಿತಕ್ಕೂ ಕೂಡ ಏನಂದ್ರೆ, ದೇವರಲ್ಲಿ ಪ್ರಾರ್ಥಿಸಿ ಅದಕ್ಕೆ ತಕ್ಕಾದ ದುಡಿಮೆಯನ್ನ ಮಾಡಿ ದೇವರಲ್ಲಿ ಪ್ರಾರ್ಥಿಸಿದಾಗ ಇವತ್ತು ಸಾಲ ತೀರ್ಸಕ್ಕೆ ಅನೇಕ ರೀತಿಯ ದುಡಿಮೆಗಳು ಇವೆ. ಆ ದೇವರು ಯಾವ ಜ್ಞಾನವನ್ನ ಕೊಡ್ತಾರೋ ಆ ಜ್ಞಾನದಲ್ಲಿ ಸಾಲವನ್ನು ಮುಗಿಸಿ ಮತ್ತೆ ನೀವು ಸಮಾಧಾನವಾಗಿರಿ, ಸಾಲ ಮಾಡಕ್ಕೆ ಹೋಗ್ಬೇಡಿ ಅಂತ ಇದರ ಅರ್ಥ. ಒಂದು ವೇಳೆ ಜ್ಞಾನ ಇಲ್ಲದಿದ್ರೆ ದೇವರಿಂದ ಆದುಕೊಂಡಂತ ಜ್ಞಾನವಂತ ಸೇವಕರ ಮುಖಾಂತರ ಕೇಳಬೇಕು, ಸಾಲ ಮಾಡಿಬಿಟ್ಟಿದ್ದಾನೆ ನಮ್ಮ ಗಂಡ, ಏನ್ ಮಾಡೋದಪ್ಪ ಅಂತೇಳಿ. ಆಗ ಅವರ ಮುಖಾಂತರ ದೇವರು ನಿಮಗೆ ಒಂದು ಜ್ಞಾನವನ್ನ ಕೊಡಬಹುದು. ಸಾಲ ಮಾಡಿದವರಿಗೆ ಅದರಂತೆ ನಡೆದುಕೊಳ್ಳಬೇಕು ಅಂತ ಇದರ ಅರ್ಥವಾಗಿದೆ. ಹಾಗೆ ಇವತ್ತು ಸಾಲ ಮಾಡಿದವರು ಮತ್ತೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಕೊಟ್ಟಾಗ ಬಹಳ ಚೆನ್ನಾಗಿರ್ತಾರೆ, ಆಮೇಲೆ ಕೇಳಕ್ ಹೋದಾಗ ಜಗಳ ಮಾಡ್ತಾರೆ, ನಾನಾ ರೀತಿಲಿ ಬೈತಾರೆ, ಏಳಿಸ್ತಾರೆ, ಏನೆಲ್ಲೋ ಮಾಡಿಬಿಡ್ತಾರೆ. ಅದು ಆ ರೀತಿ ಮಾಡಬಾರದು. ಸಾಲ ತೆಗೆದುಕೊಂಡು ಹೋದವರಿಗೆ ಗಂಡಂದಿರು ಸಾಲ ಮಾಡಿದ್ರು, ಯಾರಾದ್ರೂ ಕಷ್ಟಕ್ಕೆ ಸಾಲ ಮಾಡಿದ್ರು ಕೂಡ ಅದನ್ನು ತೀರಿಸ್ಲಿಕ್ಕೆ ಒಂದು ದುಡಿಮೆಯನ್ನ ಮಾಡಬೇಕು. ದೇವರಲ್ಲಿ ಪ್ರಾರ್ಥಿಸಿ ದೇವರ ಸೇವಕರೊಂದಿಗೆ ಮಾತನಾಡಿ ಅದಕ್ಕೆ ಬೇಕಾದ ಜ್ಞಾನವನ್ನ ಹೊಂದಿಕೊಳ್ಳಬೇಕು ಅಂತ ಇದರ ಅರ್ಥ. ಹಾಗಲ್ಲಿ ದೇವರು ನೋಡಿ ಏನ್ ಮಾಡಿದ್ರು, ಇದ್ದ ಸ್ವಲ್ಪ ಎಣ್ಣೆಯನ್ನ ಎಲೀಷನ ಮುಖಾಂತರ ಈ ಐಡಿಯಾವನ್ನ ಹೇಳಿ, ನೆರೆಮನೆಗೆ ಹೋಗಿ ಎಲ್ಲ ನೆರೆಮನೆಯಿಂದ ಪಾತ್ರೆ ತಗೊಬೋ, ಅದಕ್ಕೆ ತುಂಬಿಸಿದು ಉಕ್ಕುತ್ತಾ ಬಂತು. ಬೇಕಾದಷ್ಟು ದೇವರು ಕೊಟ್ಟರು. ಆಮೇಲೆ ಅಲ್ಲಿ ಉಕ್ಕೋದು ನಿಂತು ಹೋಯಿತು. ಆ ರೀತಿ ಸತ್ಯದಿಂದ ದುಡಿದು ಸಾಲ ತೀರಿಸುವವರಿಗೆ ದೇವರಲ್ಲಿ ಪ್ರಾರ್ಥಿಸಿದಾಗ, ದೇವರು ಆರಿಸಿಕೊಂಡ ಸೇವಕರುಗಳ ಮುಖಾಂತರ ತಿಳಿಸಿದಾಗ ಅದೇ ರೀತಿ ನಡ್ಕೊಂಡ್ರೆ ಅಲ್ಲಿ ಅವರಿಗೆ ಏನಾಯ್ತು, ದೇವರಿಂದ ಆಶೀರ್ವಾದ ಬರ್ತದೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 8ನೇ ವಚನ, ಒಂದು ಸಾರಿ ಎಲೀಷನು ಶೂಲೇಮಿಗೆ ಹೋದನು. ಅಲ್ಲಿನ ಒಬ್ಬ ಕುಲೀನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯ ಮಾಡಿದಳು. ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲೇ ವಾಸ ಮಾಡುತ್ತಿದ್ದನು. ಅಲ್ಲಿ ನೋಡಿ, ಅಲ್ಲಿಂದ ಏನ್ ಮಾಡ್ತಾ ಇದ್ದ, ಅಲ್ಲಿಂದ ಇನ್ನೊಂದು ಊರಿಗೆ ಹೋದ. ಆಗ ಅಲ್ಲಿ ಒಂದು ಸ್ತ್ರೀ ಬಂದು ನೀನು ನನ್ನ ಮನೆಯಲ್ಲಿ ಊಟ ಮಾಡಬೇಕು ಅಂತ ಹೇಳಿದ್ಲು. ಅಲ್ಲಿಂದ ಆ ದಾರಿಲಿ ಹೋಗುವಾಗಲೆಲ್ಲ ಆ ಮನೆಯಲ್ಲಿ ಊಟ ಮಾಡುತ್ತಿದ್ದನು. ಹಾಗೆ ದೇವರಿಂದ ಆಶೀರ್ವಾದ ಹೊಂದಿದವರು, ದೇವರು ಯಾರನ್ನು ಆರಿಸಿಕೊಂಡಿದ್ದಾರೆ ಅವರೊಂದು ಮಾರ್ಗದಲ್ಲಿ ಹೋಗುವಾಗ, ಹೊಟ್ಟೆಸ್ತುಕೊಂಡು ಹೋಗುವಾಗ ಆಗಲಿ, ಅಕಸ್ಮಾತ್ ಒಂದು ಕುಡಿಯೋಕ್ಕಾದ್ರೆ ಒಂದು ನೀರಾಗಲಿ, ಟೀ ಆಗಲಿ, ಕಾಫಿ ಆಗಲಿ, ಏನಾದರೂ ಅಲ್ಲಿ ಯಾರಾದರೂ ಯಾವ ಮನೇಲಿ ಆದ್ರೂ ಬಂದಪ್ಪ ಬಾ ಊಟ ಮಾಡಿ ಹೋಗು, ಅಥವಾ ಟೀ ಕುಡಿದು ಹೋಗು, ನೀರು ಕುಡಿದು ಹೋಗು, ಬಾ ಕೂತ್ಕೋ ಅಂತ ಕರೆದ್ರೆ ದೇವರೇ ಅವರಿಗೆ ಅಂತ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಅಂತ ಅದರ ಅರ್ಥ. ಆಗ ಅವರಲ್ಲಿ ಹೋಗಿ ಊಟ ಮಾಡಬೇಕು ಅಂದ್ರೆ ಆ ಮನೆಯವರನ್ನ ಮರಿಬಾರ್ದು. ಮತ್ತೆ ಹೋಗುವಾಗಲೆಲ್ಲ ಅಲ್ಲಿ ಊಟ ಮಾಡುತ್ತಿದ್ದನು. ದೇವರ ನಾಮಕ್ಕೆ ಸ್ತೋತ್ರ. ಆಗ ನೋಡಿ, ಅಂಥ ಮನೆಯನ್ನ ದೇವರೇ ಒದಗಿಸಿ ಕೊಡ್ತಾರೆ ಅಂತ ಇದರ ಅರ್ಥ. ಆಗ ಅವರಿಗೊಂದು ಕೃತಜ್ಞತೆಯನ್ನು ಕೂಡ ಸಲ್ಲಿಸಬೇಕು. ಇವತ್ತು ಒಬ್ಬೊಬ್ಬರಿಗೆ
ದೇವರಿಗೆ ಎಷ್ಟೆಷ್ಟೋ ಕೋಟಿ 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 ಇದ್ದರೂ ಒಂದು ಬಡವರಿಗೆ ₹1 ಕೊಡೋದಿಲ್ಲ, ಒಂದು ಊಟಕ್ಕೆ ಕೊಡೋದಿಲ್ಲ, ಒಳ್ಳೆ ಒಂದು ಬಟ್ಟೆ ಕೊಡೋದಿಲ್ಲ, ಒಳ್ಳೆಯ ಒಂದು ಬಡವರಿಗೆ ಮನೆ ಕಟ್ಟಲಿಕ್ಕೆ ಆಗಲಿ, ಮದುವೆಗೆ ಆಗಲಿ, ಆಸ್ಪತ್ರೆಗೆ ಆಗಲಿ, ಸ್ಕೂಲಿಗೆ ಹೋಗ್ಲಿಕ್ಕೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಯಾವುದೇ ರೀತಿಯೂ ಕೂಡ ಸಹಾಯ ಮಾಡುವುದಿಲ್ಲ. ಬದಲಾಗಿ ಆ ಬಡವರದೇ ಕಿತ್ತುಕೊಂಡು ತಿಂತಾರೆ ಹೊರತು ಬೇರೆ ಏನು ಅಲ್ಲಿ ಇಲ್ಲ, ಅವರು ಮಾಡ್ತಾ ಇಲ್ಲ. ಆದರೆ ದೇವರು ದೇವರು ಇವತ್ತೊಂದು ದಾನ ಧರ್ಮ ಮಾಡಬೇಕಾದರೆ, ಸಂತೋಷವಾಗಿ ಕೊಡಬೇಕಾದರೆ ಅದು ದೇವರಿಂದ ಆಶೀರ್ವಾದ ಹೊಂದಿದವರು ಮಾತ್ರ ಸಾಧ್ಯ. ಇದು ಮತ್ತಾಯ 25ನೇ ಅಧ್ಯಾಯ 34ನೇ ವಚನದಲ್ಲಿ ಕೂಡ ಇದೇ ವಚನಗಳು ಬರೆಯಲ್ಪಟ್ಟಿದೆ. ಪರಲೋಕದ ತಂದೆಯಿಂದ ಆಶೀರ್ವಾದ ಹೊಂದಿದವರೇ ಬನ್ನಿರಿ ಅಂತೇಳಿ ಕರೀತಾರೆ. ಆದಿಯಿಂದಲೇ ನಿಮಗೆ ಸಿದ್ಧ ಮಾಡಿದ ಸ್ವಾಸ್ಥ್ಯವನ್ನು ಪಡೆದುಕೊಳ್ಳಿರಿ ಅಂತ. ದೇವರ ಆಶೀರ್ವಾದ ಇಲ್ಲದೆ ಯಾರಿಗೂ ದಾನ ಧರ್ಮ ಮಾಡಲು ಸಾಧ್ಯವಿಲ್ಲ ಅಂತ ಇದರ ಅರ್ಥವಾಗಿದೆ. 9ನೇ ವಚನ. ಆ ಸ್ತ್ರೀಯು ತನ್ನ ಗಂಡನಿಗೆ ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು ಅಂತ ಹೇಳ್ತಾಳೆ ನೋಡಿ ಆ ಸ್ತ್ರೀ. ಆಗ ಬಹುಶಃ ಗಂಡ ಅಲ್ಲಿ ವಿಚಾರಿಸ್ಬೋದು, ಯಾಕೆ ಅವನಿಗೆ ಕರೆದು ಊಟ ಕೊಡ್ತೀಯ, ಅವನು ಹೋಗುವಾಗಲೆಲ್ಲ ಇಲ್ಲಿ ಬಂದು ಊಟ ಮಾಡ್ತಾನಲ್ಲ ಅಂತ ಹೇಳುವಾಗ, ಅವನೊಬ್ಬ ದೇವರ ಮನುಷ್ಯ, ಅವನು ಪರಿಶುದ್ಧ ಅಂತೇಳಿ ನನಗೆ ಗೊತ್ತಾಯಿತು. ಆಗಲಿ ದೇವರೇ ಆ ಸ್ತ್ರೀಯೊಂದಿಗೆ ಮಾತಾಡಿರಬಹುದು. ಆಗ ಸ್ತ್ರೀಯಲ್ಲಿ ದೇವರ ಆತ್ಮ ಇದೆ. ಆ ಮನುಷ್ಯನಿಗೆ ಊಟ ಕೊಡಪ್ಪ, ನೀರು ಕೊಡು ಅಂತೇಳಿ ದೇವರೇ ಮನಸ್ಸು ಕೊಟ್ಟಿರಬಹುದು. ಅಂತ ಸ್ತ್ರೀಯರ ಮಾತ್ರ ಈ ರೀತಿ ಒಂದು ಒಳ್ಳೆತನ ಕಾಣಲು ಸಾಧ್ಯ. ಇಲ್ಲದ್ರೆ ಆಗ್ಲೇ ಹೇಳಿದಾಗೆ ಲಕ್ಷ ಇದ್ರಲ್ಲ, ಲಕ್ಷ ಕೋಟಿಗಳು ಇದ್ರೂ ಕೂಡ ಕೊಡಕ್ಕೆ ಮನಸ್ಸೇ ಬರುವುದಿಲ್ಲ. ಇನ್ನು ಕೆಲವರು ಬಂದಷ್ಟು ಬರಲಿ ಅಂತೇಳಿ ಕಿತ್ತು ತಿನ್ನಕ್ಕೆ ನೋಡ್ತಾರೆ ಹೊರತು ಕೈಯಿಂದ ಕೊಡೋರು ಖಂಡಿತ ಧಾರಾಳವಾಗಿ ಕೊಡೋರು ಇಲ್ಲ. ಇನ್ನು ಸ್ವಲ್ಪ ಕೊಟ್ಟರು ಸ್ವಲ್ಪ ಕೊಡ್ತಾರೆ, ಇಷ್ಟೇ ಇರೋದು ಅಂತೇಳಿ ಬಾಕಿ ಎಲ್ಲವನ್ನು ಬಚ್ಚಿಟ್ಟು ಕೂಡ ಕೊಡೋರಾಗಿದ್ದಾರೆ. ಇದಾಗಿದೆ ಸೈತಾನನ ಕಾರ್ಯ. ಹಾಗೆ ದೇವರ ಆತ್ಮ ಯಾರಲ್ಲಿದೆಯೋ ಅವರು ದೇವರ ಸೇವಕರೆಂದು ಕರೆದು ಕೊಡುತ್ತಾರೆ. ಈ ಯಾರೇ ಆಗಲಿ, ಬಡ ಬಗ್ಗರು, ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿದ್ದವರಿಗೆ ಯಾರು ಸಹಾಯ ಮಾಡ್ತಾರೋ ಅವರನ್ನ ದೇವರು ಆದುಕೊಂಡಿದ್ದಾರೆ ಅಂತ ಇದರ ಅರ್ಥ. ಅಂಥವರೊಂದಿಗೆ ದೇವರು ಕೊಡು 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 ಅಂತ ಮನಸ್ಸು ಕೊಡ್ತಾರೆ ಅಂತ ಇದರ ಅರ್ಥ. ದೇವರ ನಮಗೆ ಸ್ತೋತ್ರ. 10ನೇ ವಚನ. ಆದ್ದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿ ಬಂದಾಗಲೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು ಆ ಹೆಂಡತಿ. ಅದು ಮಾತ್ರ ಅಲ್ಲ, ಮಾಳಿಗೆ ಮೇಲೆ ಒಂದು ರೂಮಲ್ಲಿ ಅವನಿಗೆ ಬೇಕಾಗಿದ್ದು ಏನು ಮಾಡೋಣ, ಅಲ್ಲಿ ಮಲಗಲಿಕ್ಕೆ ಮಂಚ, ಒಂದು ಮೇಜು ಅಂದರೆ ಬುಕ್ಕು ಬ್ಯಾಗು ಅದು ಇಡಕ್ಕೆ, ಏನಾದರೂ ಬರೆಯೋದು ಓದೋದಿರ್ಬೋದು, ಆಮೇಲೆ ಕುರ್ಚಿ ಕೂತ್ಕೊಳ್ಳೋಕ್ಕೆ, ಬೆಳಕಿಗೆ ಒಂದು ದೀಪಸ್ತಂಭ, ಇದೆಲ್ಲವನ್ನು ಇಟ್ಟು ಒಂದು ರೂಮ್ ಅವನಿಗೆ ಪ್ರತ್ಯೇಕವಾಗಿಡೋಣ. ಬರುವಾಗ ಹೋಗುವಾಗ ಊಟ ಮಾಡಲಿಕ್ಕೆ, ಅವನಿಗೆ ತಂಗಲಿಕ್ಕೆ ಒಂದು ಸ್ಥಳ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಇವತ್ತು ದೇವರು ಯಾರ ಮನೆಗೆ ಬರ್ತಾರೋ, ಯಾರು ಆದ್ಕೊಂಡಿರ್ತಾರೋ, ಈ ಒಂದು ಸೌಕರ್ಯವನ್ನು ಯಾರು ಮಾಡ್ತಾರೋ ಅವರಲ್ಲಿ ದೇವರ ಆಶೀರ್ವಾದ ಇದೆ. ಅಂಥವರು ದೇವರ ಸೇವಕರಿಗೆ ಎಲ್ಲ ಸೌಕರ್ಯಗಳನ್ನು ಕೂಡ ಮಾಡಿ ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 11. ಒಂದು ದಿವಸ ಎಲೀಯನು ಅಲ್ಲಿಗೆ ಬಂದು ಆ ಕೋಣೆಯೊಳಗೆ ಪ್ರವೇಶಿಸಿ ದಣಿವಾರಿಸಿಕೊಂಡ ನಂತರ ಆ ಶೂನೇಮಳನ್ನು ಕರೆಯಬೇಕೆಂದು ತನ್ನ ಸೇವಕನಾದ ಗೆಹಜಿಗೆ ಆಜ್ಞಾಪಿಸಿದನು. ಅವನು ಹೋಗಿ ಆಕೆಯನ್ನು ಕರೆಯಲು ಬಂದು ಮುಂದೆ ನಿಂತಳು. ನೋಡಿ, ಎಲೀಷನಿಗೊಬ್ಬ ಗೆಹಜಿ ಅಂತೇಳಿ ಶಿಷ್ಯ ಇದ್ದಾನೆ. ಆಗ ರೂಮಲ್ಲಿ ಹೋಗಿ ಇವನು ವಿಶ್ರಾಂತಿ ಪಡೆದ ನಂತರ ಶಿಷ್ಯನಿಗೆ ಹೇಳ್ತಾನೆ ಎಲೀಷ, ಹೋಗಿ ಆ ಶೂನ್ಯಮಳು ಅಂತ ಹೇಳುವಂಥ ಸ್ತ್ರೀಯನ್ನು ಇಲ್ಲಿಗೆ ಕರಿಯಪ್ಪ ಅಂತ. ಆ ಶಿಷ್ಯ ಹೋಗಿ ಬಂದ ಸೇವಕರು ಕರೀತಾರೆ ಬರಬೇಕಂತ ಅಂತೇಳಿ ಕರೆದಿರ್ಬೋದು. ಆಗ ಸ್ತ್ರೀ ಬಂದು ಎಲೀಷನ ಮುಂದೆ ನಿಂತಳು, ಅಂದರೆ ಈ ಪ್ರವಾದಿಯ ಮುಂದೆ ನಿಂತಳು. ದೇವರು ನಮಗೆ ಸ್ತೋತ್ರವಾಗಲಿ. 13ನೇ ವಚನ. ಆಗ ಎಲೀಷನು ಗೆಹಜಿಯ ಮುಖಾಂತರವಾಗಿ ಆಕೆಯನ್ನು, ನೀನು ಕಷ್ಟಪಟ್ಟು ನಮಗಿಷ್ಟೆಲ್ಲ ಉಪಕಾರ ಮಾಡಿದ್ದಿ, ನಾನು ನಿನಗೆ ಯಾವ ಪ್ರತ್ಯುಪಕಾರ ಮಾಡಲಿ? ನಿನಗೋಸ್ಕರವಾಗಿ ಅರಸನ ಮುಂದಾಗಲಿ ಸೇನಾಪತಿಯ ಮುಂದಾಗಲಿ ಮಾತಾಡಬೇಕೋ ಎಂದು ಕೇಳಲು ಆಕೆಯು, ನಾನು ಸ್ವಕುಲದವರ ಮಧ್ಯದಲ್ಲಿ ಸುಖವಾಗಿದ್ದೇನೆ ಎಂದು ಉತ್ತರ ಕೊಟ್ಟಳು. ದೇವರ ನಮಗೆ ಸ್ತೋತ್ರ. ನೋಡಿ, ಎಲೀಷ ಏನು ಮಾಡ್ತಾಳೆ, ನೀನು ಇಷ್ಟೆಲ್ಲ ಒಂದು ಉಪಕಾರ ಮಾಡಿದ್ಯಾ, ಕಷ್ಟಪಟ್ಟಿದ್ಯಾ, ನಮಗೆ
ಉಪಕಾರ ಮಾಡಿದ್ಯಾ, ನಿನಗೆ ಏನಾಗಬೇಕು ಹೇಳು, ಅರಸನ ಮುಂದೆ ಅಥವಾ ಸೇನಾದಿ ಅಧಿಕಾರಿಗಳ ಮುಂದೆ ನಾನು ಮಾತಾಡಬೇಕು ಅಂತ ಎಲಿಷಾ ಅಲ್ಲಿ ಕೇಳ್ತಾನೆ. ಆಗ ಇದರ ಅರ್ಥ ಏನಪ್ಪ ಅಂದರೆ, ನಮಗೆ ಆಗಿ ಇವತ್ತು ದೇವರಾದುಕೊಂಡ ನಮಗೆ ಇವತ್ತು ದೇವರು ಯಾರ ಮುಖಾಂತರ ಸಾಲ ಅಥವಾ ಇದು ಸಹಾಯ ಮಾಡಿಸ್ತಾರೋ, ಆಗ ಏನಿದೆಪ್ಪ ನಿನಗೆ ಕಷ್ಟ ಸಂಕಟ ದುಃಖಗಳು ಹೇಳು ಅಂತೇಳಿ ನಾವು ಕೇಳಿ, ಒಂದು ವೇಳೆ ಅವರ ಕಷ್ಟಗಳನ್ನು ವಿಚಾರಿಸಿಕೊಂಡರೆ, ಅವರು ತಿಳಿಸಿಕೊಟ್ರೆ, ಖಂಡಿತವಾಗಿ ನಾವು ಇದ್ದವರ ಕೈ ನಮ್ಮಲ್ಲಿ ಇಲ್ಲದ ಹೋದರೂ ಇದ್ದವರ ಕೈಯಿಂದ ಆದರೂ ನಾವು ಅವರಿಗೆ ಕೇಳಿ ಸಹಾಯ ಮಾಡಬೇಕು ಅಂತ ಇದರ ಅರ್ಥ. ಸುಮ್ಮನೆ ನಮಗೆ ರೂಮ್ ಕೊಟ್ಟರು, ನನ್ನಂಥವ್ರು ಕುಡಿದು ತಿಂದು ಮದುವಾಯಿತು, ಒಂದು ಹೋಗುವಾಗ ಒಂದು ಧನ್ಯವಾದ ಕೃತಜ್ಞತೆ ಕೂಡ ಅಲ್ಲಿ ತಿಳಿಸೋದಿಲ್ಲ, ಹಾಗೆ ಹೊರಟು ಹೋಗ್ತಾರೆ. ಒಬ್ಬೊಬ್ರು ಅನೇಕರು ಏನು ಮಾಡ್ತಾರೆ, ಇವತ್ತು ಸೇವಕರಿಗೆ ಮಾಡ್ಬೇಕ್ರಿ, ಹೌದು, ಆದರೆ ಒಂದು ಕೃತಜ್ಞತೆ ಇದೆಯಾ, ನನಗೆ ಇಂಥವ್ರು ಈ ರೀತಿ ಕೊಟ್ರಪ್ಪ ದೇವರ ನಾಮದಲ್ಲಿ, ಅವರಿಗಾಗಿ ಒಂದು ಪ್ರಾರ್ಥಿಸುವುದು ಇದೆಯಾ, ಪ್ರಾರ್ಥನೆ ಮಾಡಿ ಹೊರಟು ಹೋಗೋದಿದೆಯಾ, ಸಂತೋಷದಿಂದ ಹೊರಟು ಹೋಗುವುದಿದೆಯಾ? ಇಲ್ಲ. ಕೊಟ್ಟಾಗ ತೆಕೊಂಡು ಆಮೇಲೆ ನಮ್ಮ ಹಿರಿಯರೊಂದು ಗಾದೆ ಹೇಳ್ತಾರೆ, ಬೆಕ್ಕುಗೆ ಅನ್ನ ಹಾಕಿದೆ, ಯಾವುದೇ ಒಂದು ಊಟ ಅನ್ನ ಹಾಕಿದೆ ಕಣ್ಣು ಮುಚ್ಚಿ ತಿನ್ನೋದು, ಅದು ಇವತ್ತು ಕೂಡ ಪರೀಕ್ಷೆ ಮಾಡ್ಬೋದು. ಆಮೇಲೆ ಇನ್ನೊಬ್ರು ಕೇಳಿದಂತೆ, ನಿನಗೆ ಯಾರಪ್ಪ ಇಷ್ಟು ಊಟ ಕೊಟ್ಟು, ಯಾರು ಕೊಟ್ಟರು ಅಂತ ಗೊತ್ತಿಲ್ಲ, ಕಣ್ಣು ಮುಚ್ಚಿ ನಾನು ತಿಂದೆ ಅಂತ ಹೇಳ್ತಂತೆ ಬೆಕ್ಕು. ಹಾಗೆ ಇವತ್ತು ಒಬ್ಬೊಬ್ಬರು ಉಪಕಾರವನ್ನು ಪಡ್ಕೊಳ್ತಾರೆ ಹೊರತು ತಿರುಗಿ ಅವರಿಗೆ ಒಂದು ಧನ್ಯವಾದ ಕೃತಜ್ಞತೆ ತಿಳಿಸೋದಿಲ್ಲ, ಸಂತೋಷವಾಗಿ ಅವರಿಗೆ ಒಂದು ಘನತೆಯನ್ನು ಸಲ್ಲಿಸುವುದಿಲ್ಲ, ಆಮೇಲೆ ಸುಮ್ಮನೆ ಹೋಗ್ತಾರೆ. ಒಳ್ಳೆ ಒಂದು ಬೆಲೆ ಇರೋರು ನೋಡಿ, ಇವತ್ತು ನಾವು ಏನಾದರೂ ಒಂದು ಉಪಕಾರ ಯಾರಾದರೂ ಪಡ್ಕೊಂಡ್ರೆ ಅವರು ಏನು ಮಾಡ್ತಾರೆ, ಅಲ್ಲಿ ಅವರಿಗೆ ತುಂಬ ಸಂತೋಷ ಆಯ್ತಪ್ಪ, ದೇವ್ರು ನಿಮ್ಮನ್ನು ಒಳ್ಳೇದು ಮಾಡಲಿಲ್ಲ, ಧನ್ಯವಾದ ಕೃತಜ್ಞತಾ ಟ್ಯಾಂಕ್ಸ್ ಅಂತ ಹೇಳಿ ಹೊರಟು ಹೋಗ್ತಾರೆ. ಇಂಥ ಒಂದು ಕೃತಜ್ಞತೆ ಈ ವಾಕ್ಯದ ಅರ್ಥ ಅದಾಗಿದೆ. ಆಗ ಅವರಲ್ಲಿ ಏನು ಉತ್ತರ ಕೊಟ್ಲು, ಇಲ್ಲ, ನಾನು ನನ್ನ ಸ್ವಕುಲದವರ ಮಧ್ಯದಲ್ಲಿ ನಾನು ಏನಾಗಿದ್ದೇನೆ, ಸುಖವಾಗಿದ್ದೇನೆ ಅಂತೇಳಿ. ಸ್ವಕುಲ ಅಂದರೆ ದೇವರು ಆರಿಸಿಕೊಂಡಂತ ಅವಳಲ್ಲಿ ಇಸ್ರೇಲ್ ಸಂತಾನದವಳಾಗಿದ್ದಾಳೆ, ಅವರ ಮಧ್ಯದಲ್ಲಿ ನಾನು ಸುಖವಾಗಿದ್ದೇನೆ, ನನಗೆ ಏನೂ ತೊಂದರೆ ಇಲ್ಲ ಅಂತ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇನ್ನು ಅನೇಕರು ನೋಡಿ, ಅಲ್ಲಿ ಅವಳು ಸತ್ಯ ಹೇಳಿದ್ಲು, ಇನ್ನು ಕೆಲವರು ಇಲ್ಲೇ ಸುಖವಾಗಿದ್ದರೂ ಕೂಡ ನನಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ, ಅಷ್ಟು ಸಾಲ ಇಷ್ಟು ಸಾಲ, ಊಟಕ್ಕಿಲ್ಲ, ನನಗೆ ಅಲ್ಲಿ ಬಡ್ಡಿ ಕಟ್ಟಬೇಕು, ಇಲ್ಲಿ ಬಡ್ಡಿ ಕಟ್ಟಬೇಕು. ಇವತ್ತು ಅದು ಏನು ಮಾಡ್ತಾರೆ, ಅನೇಕರು ಬಂದಷ್ಟು ಬರಲಿ ಅಂತೇಳಿ ಕಿತ್ತು ತಿನ್ನಕ್ಕೆ ನೋಡ್ತಾರೆ. ಇದನ್ನು ಕೂಡ ತಿಳ್ಕೊಳ್ಳೋಕ್ಕೆ ಬಹಳ ಜ್ಞಾನ ಬೇಕು. ಅನೇಕರದು ಇದೇ ಉತ್ತರವಾಗಿದೆ, ದೇವರಿಂದ ಆದುಕೊಂಡವರು ಉಪಕಾರ ಮಾಡಿ ನನಗೆ ಏನೂ ತೊಂದರೆ ಇಲ್ಲಪ್ಪ, ನಮಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತೇಳಿ ಇದನ್ನು ನಾವು ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರ. 14ನೇ ವಚನ. ಆಮೇಲೆ ಎಲಿಷನು ಗೆಹಜಿಯನ್ನು, ನಾವು ಆಕೆಗೆ ಯಾವ ಉಪಕಾರವನ್ನು ಮಾಡಬಹುದೆಂದು ಕೇಳಲು ಅವನು, ಆಕೆಗೆ ಮಗನಿಲ್ಲ, ಗಂಡನು ಮುದುಕನಾಗಿದ್ದಾನೆ ಅಂದನು. ಕಡೆಗೆ ಅವಳು ಏನು ಉತ್ತರ ಕೊಟ್ಟಿಲ್ಲ, ನಾನು ಚೆನ್ನಾಗಿದ್ದೇನೆ ಅಂತ ಅವಳು ಹೇಳಿದ್ಲು. ಆದರೆ ಅವಳೊಂದು ಮಕ್ಕಳಿಲ್ಲದವಳು, ಅಂದರೆ ಮಗನಿಲ್ಲ ಅಂತ, ಇನ್ನು ಮಗಳಿರ್ಬೋದೇನೋ ಗೊತ್ತಿಲ್ಲ, ಇಲ್ಲಿ ಮಗನಿಲ್ಲ ಅಂತ ಬರೆಯಲ್ಪಟ್ಟಿದೆ. ಮಗನಿಲ್ಲ, ಗಂಡ ಮುದುಕ ಆಗಿದ್ದಾನೆ ಅಂತೇಳಿ ಗೆಹಜಿ ಎಲಿಷನಿಗೆ ಉತ್ತರ ಕೊಟ್ಟ. ಇದು ಎಲಿಷನಿಗೆ ಗೊತ್ತಿಲ್ಲ, ಎಲಿಷನ ಶಿಷ್ಯ ಗೆಹಜಿ ಹೇಳಿದಂಥ ಮಾತು. ಆಕೆಗೆ ಮಗನಿಲ್ಲ, ಗಂಡನು ಮುದುಕನಾಗಿದ್ದಾನೆ ಅಂತೇಳಿ. ಹಾಗೆ 15ನೇ ವಚನ. ಇದನ್ನು ಕೇಳಿ ಎಲಿಷನು ಆ ಸ್ತ್ರೀಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ಅವನು ಹೋಗಿ ಕರೆಯಲು ಆಕೆಯು ಬಂದು ಬಾಗಿಲ ಹತ್ತಿರ ನಿಂತಳು. ಮತ್ತೆ 2ನೇ ಸಾರಿ ಹೋಗಿ ಗೆಹಜಿ ಹೇಳಿದ ಮೇಲೆ ಹೋಗಿ ಸ್ತ್ರೀಯನ್ನು ಕರೆದ. ಆಕೆ ಬಂದು ಏನು ಮಾಡಿದ್ಲು, ಬಾಗಿಲ ಬಳಿ ನಿಂತಳು. ಅಂದರೆ ಎಲಿಷನವರಿಗೆ ರೂಮ್ ಮಾಡಿ ಕೊಟ್ಟ ಆ ಬಾಗಿಲ ಬಳಿಗೆ ಬಂದು ನಿಂತಳು. 16. ಎಲಿಷನ ಆಕೆಗೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಅಂದನು. ಅದಕ್ಕೆ ಆಕೆಯು, ದೇವರ ಮನುಷ್ಯನೇ, ಒಡೆಯನೇ, ಹೇಗೆ ಹೇಳಿ ನಿನ್ನ ದಾಸಿಯನ್ನು ವಂಚಿಸಬೇಡ ಎಂದು ನುಡಿದಳು. ದೇವರ ನಂಬಿಕೆ ಸ್ತೋತ್ರ. ಎಲಿಷ ಹೇಳ್ತಾನೆ, ಬರುವ ವರ್ಷ ಇದೇ ಟೈಮಲ್ಲಿ ನಿನಗೊಬ್ಬ ಮಗ ಇರ್ತಾನೆ ಅಂತೇಳಿ. ಆದರೆ ಅವಳಿಗೆ ಸಂಶಯ, ಯಾಕೆಂದರೆ ಗಂಡ ಮುದುಕ, ಆದ್ದರಿಂದ ಇದು ಹೇಗೆ ಇನ್ನು ಸಾಧ್ಯ, ಅದಕ್ಕೆ ನಿನ್ನ ದಾಸಿಯನ್ನು ವಂಚಿಸಬೇಡ, ಸುಮ್ಮನೆ ಹೇಳಬೇಡ ಅಂತೇಳಿ ಆ ಸ್ತ್ರೀ ಈ ಎಲೀಷನಿಗೆ ಹೇಳಿದ್ದಾಳೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನೋಡಿ, ಅಬ್ರಹಾಮನ ಹೆಂಡತಿ ಸಾರಳು ಬಂಜೆಯಾಗಿದ್ದವಳು ಕೂಡ ದೇವರ ದೂತರು ಬಂದು ಏನು ಹೇಳಿದರು, ಬರುವ ವರ್ಷ ನಾವು ನಿನ್ನ ಬಳಿಗೆ ಬರುವಾಗ ನಿನಗೊಬ್ಬ ಮಗ ಇರುವನು ಅಂತೇಳಿ ಅಬ್ರಹಾಮನಿಗೆ ಅಲ್ಲಿ ದೇವರ ದೂತ ತಿಳಿಸಿದ. ಅದೇ ಇದರಲ್ಲಿ ಆದಿಕಾಂಡದಲ್ಲಿ ನಾವು ಓದುವಾಗ ಅದೇ ರೀತಿ ಇಲ್ಲಿ ಕೂಡ ಏನಾಯಿತು, ಎಲೀಷನ ಮುಖಾಂತರ ದೇವರು ಆಕೆಗೆ ತಿಳಿಸ್ತಾ ಇದ್ದಾರೆ.
ದೇವರ ದೂತ ಸಾರಳಿಗೆ ತಿಳಿಸಿದಾಗೆ 1 ವರ್ಷದಲ್ಲಿ ಅಂದರೆ ಮುಂದಿನ ವರ್ಷ ನಿನಗೆ ಒಂದು ಮಗ ಇರ್ತಾನೆ ಅಂತ. ಆಗಷ್ಟೇ ವಂಚಿಸಬೇಡ ಅಂತ ಹೇಳಿದ್ಲು ನಮಗೆ. ಅಬ್ರಾಹ್ಮನ್ ಅದನ್ನೇ ಹೇಳ್ದ, ಇದು ಹೇಗೆ ಸಾಧ್ಯಪ್ಪ, ಇಷ್ಟು ವರ್ಷ ಆಯ್ತು ನನಗೆ ಮಕ್ಕಳಿಲ್ಲವಲ್ಲ ಅಂತ ಹೇಳಿ. ಆಗ ದೇವರ ದೂತರು ಏನ್ ಹೇಳಿದ್ರು, ದೇವರಿಗೆಲ್ಲವೂ ಸಾಧ್ಯ, ಅಸಾಧ್ಯವಾದದ್ದು ಯಾವುದಿಲ್ಲ. ಮುಂದೆ ನಾವು ಬರುವಾಗ 1 ವರ್ಷದಲ್ಲಿ ನಿನಗೊಬ್ಬ ಮಗ ಇರ್ತಾನೆ ಅಂತ. ಅಲ್ಲೇ ಹುಟ್ಟಿದ ಮಗ ಆಗಿದ್ದಾನೆ ಇಸಾಕ. ಅದೇ ಮಾತು ಇಲ್ಲಿ ಎಲೀಷನ ಮೂಲಕ ದೇವರು ತಿಳಿಸಿದ್ರು. ಹಾಗೆ ಇವತ್ತು ದೇವರು ಆದುಕೊಂಡವರ ಮುಖಾಂತರ ಕೂಡ ಇಂಥ ಕಾರ್ಯಗಳನ್ನ ಮಾಡ್ತಾರೆ ದೇವರು. ಅಲ್ಲಿ ನೋಡಿ, ಸಾಲ ಮುಗಿಸಕ್ಕೆ ಒಂದು ಕಾರ್ಯ ಮಾಡಿದ್ರು, ಇಲ್ಲಿ ಒಂದು ಕಾರ್ಯವನ್ನು ಕೂಡ ದೇವರು ಮಾಡಿದ್ರು. ಇಲ್ಲಿ ಈಗ ನಾನಿರುವ ಸ್ಥಳದಲ್ಲೇ ಕೂಡ ಒಂದು ಹುಡುಗನಿಗೆ ಮದುವೆ ಆಯಿತು. ಮದುವೆ ಆಗಿ ಬರೀ 1 ವರ್ಷ ಆಗಿದ್ದು, ಅವಳು ಗರ್ಭಿಣಿ ಆಗಲಿಲ್ಲ, ಮಕ್ಕಳಾಗಲಿಲ್ಲ. ಕಡೆಗೆ ಆಕೆ ಗಂಡನ ಅಣ್ಣನ ಹೆಂಡತಿಯರು ಇನ್ಯಾರೋ ಇವಳಿಗೆ ಇನ್ನೂ ಗರ್ಭಿಣಿ ಆಗಿಲ್ಲ, ಇನ್ನೂ ಮಕ್ಕಳಾಗಲಿಲ್ಲ ಅಂತ ಹೇಳಿಸ್ತಾ ಇದ್ರಂತೆ. ನಾನು ಬಂದು ಸ್ವಲ್ಪ ದಿವಸದಲ್ಲಿ ಇಲ್ಲಿಗೆ ಬಂದ್ಲು. ಅಂದರೆ ದೇವರನ್ನು ಅರಿಯದವಳು, ಹಿಂದೂ ಸಂಸ್ಕೃತಿಯವಳು. ಬಂದು ಹೀಗೆ ಮಕ್ಕಳಿಲ್ಲ, ಭಾಳ ನನಗೆ ತೊಂದರೆ ಆಗಿದೆ, ವ್ಯಸನ ಆಗಿದೆ, ಯಾರು ಏನೇನೋ ಹೇಳ್ತಾ ಇದ್ದಾರೆ ಅಂತ ಕೇಳುವಾಗ, ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಈಗ ಬರೀ 1 ವರ್ಷ ಆಯ್ತು ಅಷ್ಟೇ ನೋಡಮ್ಮ, ಬೇಡ, ಇನ್ನು ಸಮಯ ಇದೆ. ಒಬ್ಬೊಬ್ಬರಿಗೆ 1-2 ವರ್ಷನ 3 ವರ್ಷನ ಬಹಳ ವರ್ಷಗಳು ಆಗ್ತವೆ. ಆದರೆ ನಿನಗೆ 3 ವರ್ಷದವರೆಗೆ ಈಗ ಸಮಯ ಇದೆ. ಆ 3 ವರ್ಷ ಆಗುವವರೆಗೆ ನಿನಗೆ ಮಕ್ಕಳಾಗದಿದ್ದರೆ ಖಂಡಿತವಾಗಿ ನೀನು ವೈದ್ಯರ ಕಡೆಗೆ ಕೂಡ ಹೋಗಿ ಆಮೇಲೆ ನೀನು ಬಾ, ನಿನಗೆ ಮುಂದಿನ ವಿಷಯಗಳನ್ನು ಸ್ವಲ್ಪ ನಿನಗೆ ಸಮಾಲೋಚನೆ ನಡೆಸಬೇಕು ಅಂತ ಹೇಳಿ ಕಳಿಸಿದೆ. ಹೋಗಿ ಹೋದ ಸ್ವಲ್ಪ ಸಮಯದಲ್ಲಿ ಗರ್ಭ ಧರಿಸಿದ್ಲು. ಹೇಳಿ ಮತ್ತೆ ಅಲ್ಲಿಂದ ಮದುವೆ ಆಗಿ 3 ವರ್ಷದ ಒಳಗಡೆ, 1 ವರ್ಷದ ಒಳಗಡೆ ಒಂದು ಮಗುವನ್ನ ದೇವರು ಕೊಟ್ಟರು, ಗಂಡು ಮಗು. ಈಗ ಮಗು ಸ್ಕೂಲಿಗೆ ಹೋಗ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆದರೆ ಅದು ಏನಾಯ್ತು, ಅವರು ಹೇಳಿದಂಥ ವಿಚಾರವನ್ನು ಮರೆತರು, ನನ್ನನ್ನು ಮರೆತರು, ದೇವರನ್ನು ಕೂಡ ಮರೆತು ಅವ್ರ ಪಾಡಿಗೆ ಅವರು ಇದ್ದಾರೆ. ಆದರೆ ನಾನು ಸುಮ್ಮನೆ ಇದ್ದೇನೆ. ಯಾಕೆಂದರೆ ಅವ್ರು ಏನು ಹೇಳಿದ್ರು, ದೇವರ ಬಳಿಗೆ ಬರೋರಲ್ಲ. ಆದರೆ ದೇವರು ನನ್ನ ಮುಖಾಂತರ ತಿಳಿಸಿದ್ದು ಅಲ್ಲಿ ನೆರವೇರಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಬೇರೆ ಒಂದು ವಿಷಯ ಕೂಡ ಆಯಿತು. ಮದುವೆ ಆಗಲಿಕ್ಕೆ ಮೊದಲೇ ಒಂದು ಹುಡುಗನ ಎಚ್ಚರಿಸಿದೆ, ಬೇಡಪ್ಪ ನೋಡು, ನೀನು ಬಹಳ ನೋವನ್ನು ಅನುಭವಿಸ್ಬೇಕಾಗ್ತದೆ ಅಂತ ಹೇಳಿ. ಆಮೇಲೆ ಗರ್ಭಿಣಿ ಆಗಲಿಲ್ಲ. ಆಮೇಲೆ ಎಷ್ಟೋ 1-2-3 ಏನೋ ಗರ್ಭ ಧರಿಸಿದ್ಲು, ಅದು ಹಾಗೆ ಹೊರಟು ಹೋಯಿತು. ಅವನ ಜೀವಿತದಲ್ಲಿ ಕೂಡ ಬಹಳ ಕಷ್ಟ, ಸಂಕಟ, ದುಃಖಗಳು ಬರುತ್ತಲೇ ಇವೆ. ಹುಡುಗಿಯನ್ನು ಇನ್ನೂ ಯೌವನಸ್ಥರೇ, ಸರಿ ಹೋಗ್ತಾನೆ ಇಲ್ಲ. ಮೊದಲೇ ನನ್ನ ಬಾಯಲ್ಲಿ ತಿಳಿಸಿದ್ರು, ಬೇಡ 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 ಅಂತೇಳಿ ಮಾತು ಕೇಳಲಿಲ್ಲ. ಇಷ್ಟಪಟ್ಟು ಮದುವೆ ಆದರೂ ಈಗ ಅಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸ್ತಾ ಇದ್ದಾರೆ. ಹಾಗೆ ದೇವರು ಆದುಕೊಂಡವರ ಮುಖಾಂತರ ಖಂಡಿತವಾಗಿ ದೇವರು ಕಾರ್ಯಗಳನ್ನ ಮಾಡ್ತಾರೆ, ತಿಳಿಸ್ತಾರೆ, ಅದು ನೆರವೇರಿತು. ಹಾಗೆ ಇಲ್ಲಿ ಎಲೀಷನಿಗೆ ಸಹಾಯ ಮಾಡಿದಂಥ ಸ್ತ್ರೀಗೆ ದೇವರು ಎಲೀಷನ ಮುಖಾಂತರ ಇನ್ನು 1 ವರ್ಷದೊಳಗೆ ನಿನಗೊಂದು ಮಗು ಇದೆ ಅಂತ ಹೇಳಿದಾಗ ಅವಳಿಗೆ ನಂಬಿಕೆ ಬರಲಿಲ್ಲ. ಅಂದರೆ ಅವಳಿಗೆ ಸರಿಯಾಗಿ ಪ್ರವಾದಿಗಳ ವಿಷಯ, ದೇವರು ಆರಿಸಿಕೊಂಡವರ ವಿಷಯ ಗೊತ್ತಿರೋದಿಲ್ಲ. ಆದ್ರಿಂದ ನನ್ನ ನೀನು ವಂಚಿಸಬೇಡ ಅಂತ ಹೇಳಿದಳು. 17ನೇ ವಚನ. ಆ ಸ್ತ್ರೀಯು ಗರ್ಭಿಣಿಯಾಗಿ ಎಲೀಷನು ಹೇಳಿದಂತೆ ಮುಂದಿನ ವರ್ಷ ಅದೇ ಕಾಲದಲ್ಲಿ ಒಬ್ಬ ಮಗನನ್ನು ಹೆತ್ತಳು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಎಲೀಷ ಹೇಳಿದ ಹಾಗೆ 1 ವರ್ಷದೊಳಗೆ ಗರ್ಭಿಣಿಯಾಗಿ ಒಂದು ಮಗನನ್ನು ಹೆತ್ತಳು. ಹಾಗೆ ಇವತ್ತು ದೇವರು ಇಂತಹ ಕಾರ್ಯಗಳನ್ನು ಕೂಡ ದೇವರು ಆದುಕೊಂಡವರ ಮುಖಾಂತರ ಸಹಾಯ ಮಾಡ್ತಾರೆ, ಹೇಳಿಸ್ತಾರೆ. ದೇವರ ಆವಾಗಲ್ಲಿ ಏನು ಮಾಡ್ತಾರೆ ನೋಡಿ, ಈ ಮಗನಿಲ್ಲದಂಥ ಈ ಸ್ತ್ರೀ ಸೋನ್ಯಮಳಿಗೆ ದೇವರು ಪ್ರವಾದಿಯ ಮುಖಾಂತರ, ಎಲೀಷನ ಮುಖಾಂತರ ಹೇಳಿಸಿದ್ರಾಗ ದೇವರ ಮನುಷ್ಯರಿಗೆ, ಇಂಥ ಬಡ ಬಗ್ಗರಿಗೆ, ಇಂಥವರಿಗೆ ದಾನ ಧರ್ಮ ಮಾಡಿದಾಗ ಅವರ ಕೊರತೆಯನ್ನ ದೇವರು ನೀಗಿಸುವುದು ಇದೇ ಸಾಕ್ಷಿ. ಈ ವಚನಗಳೇ ಅಲ್ಲಿ ದೇವರ ಕೊರತೆಗಳನ್ನು ನೀಗಿಸ್ತಾರೆ ಅಂತ ಹೇಳುವಂಥದ್ದು ಇದೇ ಸಾಕ್ಷಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ 18ನೇ ವಚನ. ಹುಡುಗನು ದೊಡ್ಡವನಾದ ಮೇಲೆ ಒಂದು ದಿವಸ ಹೊಲದಲ್ಲಿ ಕೊಯ್ಯೋರ ಸಂಗಡ ಇದ್ದ ತನ್ನ ತಂದೆಯ ಬಳಿಗೆ ಹೋದನು. ಹುಡುಗ ಬೆಳೀತಾ ಬಂದ. ಹೊಲದಲ್ಲಿ ಅವನ ತಂದೆ ಕೆಲಸ ಮಾಡ್ತಾ ಇದ್ರು. ತಂದೆಯ ಹತ್ರ ಹೋದ ಈ ಹುಡುಗ. 19. ಅಲ್ಲಿದ್ದಾಗ ಅವನು ಪಕ್ಕನೆ, ಅಪ್ಪ ನನ್ನ ತಲೆ ಎಂದುಕೊಂಡು ಕೂಗಲು ತಂದೆಯು ಒಬ್ಬ ಸೇವಕರನ್ನು ಕರೆದು ಅವನಿಗೆ ಇವನನ್ನು ತಾಯಿಯ ಹತ್ತಿರ ತೆಗೆದುಕೊಂಡು ಹೋಗು ಎಂದು ಆಜ್ಞಾಪಿಸಿದನು.
ನನ್ನ ತಲೆ ಅಂತೇಳಿ ಕರೆದ ಹುಡುಗ ಅಪ್ಪನನ್ನು ಕರೆದು, ಅಪ್ಪ ಹೊಲದಲ್ಲಿ ಕೆಲಸ ಮಾಡುವಾಗ. ಆವಾಗ ಈ ಹುಡುಗನ ಅಪ್ಪ ಏನ್ ಮಾಡ್ತಾನೆ, ಅವನ ಜೊತೆ ಅವನಲ್ಲಿದ್ದ ಕೆಲಸದವನಿಗೆ ಹೋಗಿ ಇವನ ತಾಯಿ ಹತ್ರ ಕರ್ಕೊಂಡು ಹೋಗು ಅಂತ ಹೇಳ್ದ. ನೋಡೋಣ ಮುಂದೆ. 20. ಸೇವಕನು ಹುಡುಗನನ್ನು ಅವನ ತಾಯಿಗೆ ತಂದು ಒಪ್ಪಿಸಿದನು. ಹುಡುಗನು ಮಧ್ಯಾಹ್ನದವರೆಗೂ ತಾಯಿಯ ತೊಡೆಯ ಮೇಲೆ ಇದ್ದುಕೊಂಡು ಆನಂತರ ಸತ್ತನು. ದೇವರ ನಮಗೆ ಸ್ತೋತ್ರ. ನೋಡಿ, ಅಪ್ಪ ತಲೆ ಕೂಗಿದ. ಅಪ್ಪ ಏನ್ ಮಾಡ್ದ, ಸೇವಕನ ಮುಖಾಂತರ ಕೊಟ್ಟು ಕಳಿಸಿದ ತಾಯಿ ಹತ್ರ. ಹುಡುಗನ ತಾಯಿ ತಂದು ತೊಡೆ ಮೇಲೆ ಮಲಗಿಸಿಕೊಂಡ್ಲು ಹುಡುಗನನ್ನ. ಕಡೆಗೆ ಏನಾದ, ಅದೇ ಹುಡುಗ ಸತ್ತು ಹೋದ. ಎಲೀಷನಿಗೆ ಮಗ ಹುಡ್ತಾನೆ ಅಂತ ಆಯ್ತು, ಅವಳು ಹೆತ್ತಲು. ಕಡೆಗೆ ಅದೇ ಹುಡುಗ ತಾಯಿಯ ಮಡಿಲಲ್ಲೇ ಸತ್ತು ಹೋದ. 21ನೇ ವಚನ. ಕೂಡಲೇ ಆಕೆಯು ಅವನನ್ನು ದೇವರ ಮನುಷ್ಯನ ಕೋಣೆಗೆ ತೆಗೆದುಕೊಂಡು ಹೋಗಿ ಅವನ ಮಂಚದ ಮೇಲೆ ಮಲಗಿಸಿ ಬಾಗಿಲು ಮುಚ್ಚಿ ಗಂಡನನ್ನು ಕರೆಸಿ ಅವನಿಗೆ, ದಯವಿಟ್ಟು ನನಗೋಸ್ಕರ ಒಬ್ಬ ಸೇವಕನನ್ನು ಒಂದು ಕತ್ತೆಯನ್ನು ಕಳುಹಿಸು, ನಾನು ಬೇಗನೆ ದೇವರ ಮನುಷ್ಯನ ಬಳಿಗೆ ಹೋಗಿ ಬರುತ್ತೇನೆ ಎಂದು ಹೇಳಿದಳು. ಆಗ ಆ ಸ್ತ್ರೀ ಏನ್ ಮಾಡಿದ್ಲು, ಕೂಡಲೇ ಗಂಡನಿಗೆ ಕರೆಸಿದ್ಲು. ಮಗ ಒಬ್ಬ ಸತ್ತು ಹೋದ, ಕತ್ತೆಯನ್ನು ರೆಡಿ ಮಾಡು. ಆದರೆ ಆಗ ಯಾವ ವಾಹನಗಳು ಇಲ್ಲ, ಕತ್ತೆಯ ವಾಹನವಾಗಿತ್ತು. ನಾನು ದೇವರ ಸೇವಕನ ಬಳಿಗೆ ಹೋಗಬೇಕು, ಈ ಮಗುವನ್ನು ತೆಗೆದುಕೊಂಡು ಅಂತೇಳಿ ಗಂಡನಿಗೆ ಹೇಳಿ ಕಳುಹಿಸಿದಳು. ಆಗ ಇದರ ಅರ್ಥ ಏನಪ್ಪ ಅಂದ್ರೆ, ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದ್ರೆ ದೇವರ ಮನುಷ್ಯರು ಹೇಳಿದಾಗ ಅದು ನಡೆದಾಗ, ಮತ್ತೆ ಏನು ಗುಣಗುಟ್ಟದೆ ಮತ್ತೆ ಪುನಃ ತೊಂದರೆ ಬಂದಾಗ ಅಂಥವ್ರ ಹತ್ರನೇ ಹೋಗಬೇಕು ಅಂತ ಇದರ ಅರ್ಥ. ಬೇರೆ ಪುನಃ ಬೈಯೋದು, ಮಾಡೋದು, ಶಾಪ ಹಾಕೋದು, ಮಾಯಾ ಮಂತ್ರ ಜ್ಯೋತಿಷಕ್ಕೆ ಹೋಗೋದು ಇದೆಲ್ಲ ಮಾಡಬಾರದು. ಮತ್ತೆ ಹೋಗಿ ಯಾರ ಮುಖಾಂತರ ದೇವರು ಸಹಾಯ ಮಾಡಿಸಿದ್ರೋ ಸೇವಕರುಗಳ ಮುಖಾಂತರ ಅಂತ ಕಷ್ಟ ಬಂದಾಗ ಅಂತ ಸೇವಕರ ಬಳಿಗೆ ಹೋಗಬೇಕು ಅಂತ ಇದರ ಅರ್ಥವಾಗಿದೆ. ಬೇರೆ ಕಡೆಗೆ ಹೋಗಬಾರದು. 23. ಅದಕ್ಕೆ ಅವನು, ಇಂದು ಅಮಾವಾಸ್ಯೆಯಲ್ಲ, ಸಬ್ಬತ್ತಲ್ಲ, ಈ ಹೊತ್ತು ಯಾಕೆ ಹೋಗುತ್ತೀ ಅಂದನು. ನೋಡಿ, ಅವನು ಏನ್ ಹೇಳ್ತಾನೆ, ಗಂಡ ಇವತ್ತು ಅಮಾವಾಸ್ಯೆ ಅಲ್ಲ, ಸಬ್ಬತ್ತು ದಿವಸ ಶನಿವಾರನೂ ಅಲ್ಲ, ಯಾಕೆ ಹೋಗ್ತೀಯಾ ಅಂತೇಳಿ ಅವನು ಏನ್ ಮಾಡಿದ್ದ, ಈ ಅಮಾವಾಸ್ಯೆ ಸಬ್ಬತ್ತು ದಿನದ ಮೇಲೆ ನಂಬಿಕೆ ಇಟ್ಟಿದ್ದ. ಯಾರು, ಗಂಡ. 24. ಆಕೆಯು ಚಿಂತೆ ಇಲ್ಲ ಎಂದು ಹೇಳಿ ಕತ್ತೆಗೆ ತಡೆ ಹಾಕಿಸಿ ಕೂತುಕೊಂಡು ಸೇವಕನಿಗೆ ಓಡಿಸುತ್ತಾ, ಬಾ, ನಾನು ಅಪ್ಪಣೆ ಮಾಡುವವರೆಗೂ ನಿಲ್ಲಿಸಬೇಡ ಎಂದು ಆಜ್ಞಾಪಿಸಿದಳು. ಕತ್ತೆಗೆ ತಡೆ ಹಾಕಿಸಿ ಕತ್ತೆ ಮೇಲೆ ಕೂತಲು. ಸೇವಕನ ಹೇಳಿದು, ಓಡಿಸಿಕೊಂಡು ಹೋಗು, ನಾನು ಹೇಳುವವರೆಗೆ ನಿಲ್ಲಿಸಬೇಡ, ಅಲ್ಲಿವರೆಗೆ ನೀನು ಓಡಿಸು ಅಂತ ಈ ಕತ್ತೆಯನ್ನು ಓಡಿಸುವ ಸೇವಕನಿಗೆ ಈ ಶೂನ್ಯಮಳಲು ತಿಳಿಸಿದ್ಲು, ಆಜ್ಞೆ ಕೊಟ್ಲು. 25. ಹೀಗೆ ಆಕೆಯ ಪ್ರಯಾಣ ಮಾಡಿ ಕರ್ಮೆಲ್ ಬೆಟ್ಟದ ಮೇಲಿದ್ದ ದೇವರ ಮನುಷ್ಯನ ಬಳಿಗೆ ಬಂದಳು. ಅವನು ಆಕೆಯನ್ನು ದೂರದಿಂದಲೇ ಕಂಡು ತನ್ನ ಸೇವಕನಾದ ಗೇಜಿಗೆ, ಆಗೋ ಅಲ್ಲಿ ಶೂನ್ಯಮಳು, ನೀನು ಓಡಿ ಹೋಗಿ ಆಕೆಯನ್ನು ಎದುರುಗೊಂಡು ನಿನಗೂ ನಿನ್ನ ಗಂಡ ಮಗನಿಗೂ ಎಲ್ಲರಿಗೂ ಕ್ಷೇಮವೋ ಎಂದು ವಿಚಾರಿಸು ಎಂಬುದಾಗಿ ಆಜ್ಞಾಪಿಸಿ ಕಳುಹಿಸಿದನು. ಆಕೆಯು ಆ ಸೇವಕನಿಗೆ ಕ್ಷೇಮ ಎಂದು ಉತ್ತರ ಕೊಟ್ಟು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆಗ ಗೇಜಿಗೆ ಹೇಳ್ತಾಳೆ, ನೋಡು, ಶೂನ್ಯಮಳು ಬರ್ತಾ ಇದ್ದಾಳೆ, ನೀ ಬೇಗ ಹೋಗಿ ಎದುರುಗೊಳ್ಳು, ನಿನಗೂ ನಿನ್ನ ಮಗನಿಗೂ ಗಂಡನಿಗೂ ಕ್ಷೇಮಾನ ಅಂತ ನೀನು ಕೇಳು ಅಂತೇಳಿ ಅವನು ಹೋಗಿ ಕೇಳಿದ ಗೆಹಜಿ. ಆಗ ಶೂನ್ಯಮಳು, ನನ್ನ ಗಂಡ ಸತ್ತೋದ, ಗೆಹಜಿ ಮಗನನ್ನು ಹೀಗೆ ಹೇಳಿದ, ಮಗ ಹುಟ್ಟಿದ, ಅದೇ ಮಗ ಸತ್ತೋ ಅಂತ ಏನಾದ್ರು ಹೇಳಿದ್ದ, ಇಲ್ಲ ಕ್ಷೇಮ ಅಂತ ಇಷ್ಟೇ ಉತ್ತರ ಕೊಟ್ಲು. ಹಾಗೆ ಇವತ್ತು ಯಾರ ಹತ್ರ ಏನು ಮಾತಾಡಬೇಕು ಅದೇ ಮಾತಾಡಬೇಕು. ಆದರೆ ಗೆಹಜಿ ಎಲೀಷನ ಶಿಷ್ಯ, ಅವನ ಹತ್ರ ಏನು ಹೇಳಬೇಕಾಗಿದ್ದು ಏನು ಇಲ್ಲ, ಮಾತಾಡಬೇಕಾಗಿದ್ದು ಯಾರ ಹತ್ರ, ಗೆಹಜಿ ಹತ್ರ. ಅದಕ್ಕೆ ಕ್ಷೇಮ ಅಂತ ಮಾತ್ರ ಉತ್ತರ ಕೊಟ್ಟು ಹೊರತು ಬೇರೆ ಮಾತು ಮಾತಾಡಲಿಲ್ಲ. ಹಾಗೆ ಯಾರ ಹತ್ರ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಅಂತ ಇದರ ಅರ್ಥವಾಗಿದೆ. 27. ಬೆಟ್ಟ ಎಂದು ಉತ್ತರ ಕೊಟ್ಟು ಬೆಟ್ಟದ ಮೇಲಿದ್ದ ದೇವರ ಮನುಷ್ಯನ ಬಳಿಗೆ ಬಂದು ಅವನ ಪಾದಗಳನ್ನು ಹಿಡಿದಳು. ನೋಡಿ, ಅವಳು ಬಂದು ಏನ್ ಮಾಡಿದ್ಲು, ಅವನ ಪಾದವನ್ನ ಹಿಡ್ಕೊಂಡ್ಲು, ಹೊರತು ಬೈಯೋದು, ನೀನು ಕೊಟ್ಟ ಮಗ ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ಇಲ್ಲ. ಏನ್ ಮಾಡಿದ್ರು, ಶೂನ್ಯಮಳು ಆ ಸ್ತ್ರೀ ಏನ್ ಮಾಡಿದ್ಲು, ಎಲೀಷನಾದ ದೇವರ ಮನುಷ್ಯನ ಪಾದವನ್ನ ಬಂದು ಹಿಡಿದಳು. ಆಮೇಲೆ ಗೆಹಜಿಯು ಆಕೆಯನ್ನು ದೂಡುವುದಕ್ಕಾಗಿ ಹತ್ತಿರ ಬರಲು, ದೇವರ ಮನುಷ್ಯನ ಅಲ್ಲಿಗೆ ಅವನಿಗೆ ಬಿಡು, ಆಕೆಯ ಮನಸ್ಸಿನಲ್ಲಿ ಬಹು ದುಃಖವಿರುವ ಹಾಗೆ ತೋರುತ್ತದೆ, ಯೆಹೋವನು ಆಕೆಯ ದುಃಖವನ್ನು ನನಗೆ ಪ್ರಕಟಿಸಲಿಲ್ಲ, ಮರೆ ಮಾಡಿದ್ದಾನೆ ಎಂದು ಹೇಳಿದನು. ಆವಾಗ ದೇವರ ಶಿಷ್ಯ ಎಲೀಷನ ಶಿಷ್ಯ ಗೆಹಜಿ ಏನ್ ಮಾಡ್ತಾನೆ, ಯಾಕೆ ನೀನು ಪಾದಕ್ಕೆ ಬೀಳ್ತೀಯ ಅಂತೇಳಿ ದೂರ ಮಾಡಕ್ಕೆ ನೋಡ್ದ. ಆಗ ಅಲ್ಲಿಗೆ ಎಲೀಷ ಏನ್ ಹೇಳ್ತಾನೆ, ಇಲ್ಲ ಬಿಟ್ಟು ಬಿಡು, ನೀನು ಅವಳ ತಂಟೆಗೆ ಹೋಗ್ಬೇಡ, ಏನೋ ಅವಳ ಹತ್ರ ದುಃಖ ಇದೆ, ಇದು ನನಗೆ ದೇವರು ನನಗೆ ಅದನ್ನ ತಿಳಿಸಲಿಲ್ಲಲ್ಲ ಅಂತೇಳಿ ಎಲೀಷನು ಈ ಮಾತು ಗೆಹಜಿಗೆ ಹೇಳಿದ.
ಆಗ ಗೇಹಜಿ ಪಾದಕ್ಕೆ ಬೀಳುವಾಗ ಯಾಕೆ ದೂಡಕ್ಕೆ ಹೋದಂದ್ರೆ ಖಂಡಿತವಾಗಿ ಒಬ್ಬರು ಒಬ್ಬರ ಪಾದವನ್ನು ಹಿಡಿಯಬಾರದು. ಇದು ಅಪೊಸ್ತಲರ ಕೃತ್ಯದಲ್ಲಿಯೂ ಪ್ರಕಟಣೆ ಗ್ರಂಥದಲ್ಲಿಯೂ ಕೂಡ ಬರೆಯಲ್ಪಟ್ಟಿದೆ. ಅಪೊಸ್ತಲರ ಕೃತ್ಯದಲ್ಲಿ ಅಪೊಸ್ತಲರು ದೇವರ ಪಾದಕ್ಕೆ ಬೀಳಬಾರದು ಅಂತೇಳಿ ಬರೆಯಲ್ಪಟ್ಟಿದೆ. ಪ್ರಕಟಣೆ ಗ್ರಂಥದಲ್ಲಿ ಕೂಡ ಇವ್ರು ಏನ್ ಮಾಡ್ತಾನೆ, ಯೋಹಾನ ದೇವರ ಪಾದಕ್ಕೆ ದೂತನ ಪಾದಕ್ಕೆ ಬೀಳಕ್ಕೆ ಹೋಗೋತ್ತಿಗೆ ಅಲ್ಲಿ ದೂತ ಹೇಳ್ತಾರೆ, ನನ್ನ ಪಾದಕ್ಕೆ ಬೀಳ್ಬೇಡ, ನೀನು ದೇವರ ಪಾದಕ್ಕೆ ಬೀಳು. ನಾವು ದೇವರ ಪಾದಕ್ಕೆ ಬೀಳಬೇಕಂದ್ರೆ ಭೂಮಿಗೆ ಅಡ್ಡ ಬಿದ್ದು ಬೋರಳ ಬಿದ್ದುಕೊಂಡು ಮೊಣಕಾಲು ಹಾಕೊಂಡು ನಾವು ಪ್ರಾರ್ಥಿಸಬೇಕು, ಕೈ ಮುಗಿಬೇಕು ಹೊರತು ದೇವರು ಹೇಳಿದ್ದಾರೆ, ಭೂಮಿಯೇ ನನ್ನ ಪಾದಪೀಠ, ಆಕಾಶವೇ ನನ್ನ ಸಿಂಹಾಸನ ಅಂತ. ಹಾಗೆ ನಾವು ಸಿಂಹಾಸನ ಪರಲೋಕದ ಕಡೆಗೆ ಕೈ ಎತ್ತಿ ಪ್ರಾರ್ಥಿಸಬೇಕು. ಭೂಮಿಗೆ ಅಡ್ಡ ಬಿದ್ದು ನಾವು ಭೂಮಿಯಲ್ಲೇ ನಾವು ದೇವರ ಪಾದಕ್ಕೆ ಶರಣಾಗಬೇಕು ಅಂತ ಇದರ ಅರ್ಥ. ದೇವರ ನಮಗೆ ಸ್ತೋತ್ರ, ಹಲ್ಲೆಲೂಯಾ. ಹಾಗೆ ಹೇಳಿದ ಯಾರು? ಎಲಿಷಾ. ಆಮೇಲೆ 28ನೇ ವಚನ, ಆಕೆಯು ದೇವರ ಮನುಷ್ಯನಿಗೆ, ನನಗೆ ಮಗನು ಬೇಕೆಂದು ಸ್ವಾಮಿಯಾದ ನಿನ್ನನ್ನು ಬೇಡಿಕೊಂಡನು, ನನ್ನನ್ನು ವಂಚಿಸಬಾರದೆಂದು ಮೊರೆಯಿಟ್ಟನಲ್ಲ ಎಂದಂದಳು. ನಾನು ನಿನಗೆ ಮಗನನ್ನು ಕೊಡುವಂತ ಏನಾದ್ರು ಕೇಳಿದ್ನ? ನಿನ್ನ ಹತ್ರ ಏನು ಕೇಳಲಿಲ್ಲ. ನಿನಗೊಂದು ಮಗ ಇರ್ತಾನೆ ಅಂತ ಹೇಳಿದಾಗ ಅಲ್ಲಿ ದೇವರು ಮಗನ ಕೊಟ್ಟರು, ನನಗೆ ನೀನು ವಂಚಿಸಿ ಬಿಟ್ಟಿಯಲ್ಲ ಅಂತ ಮಾತ್ರ ಹೇಳ್ತಾ ಇದ್ದಾನೆ. ಯಾರು ಹೇಳಿದ್ದು? ಈ ಶೂನ್ಯಮಳು ಎಲೀಷನಿಗೆ, ಪ್ರವಾದಿಗೆ. 29, ಆಗ ಎಲೀಷನು ಗೇಜಿಗೆ, ನೀನು ನಡಿಕಟ್ಟಿಕೊಂಡು ನನ್ನ ಕೋಳನ್ನು ತೆಗೆದುಕೊಂಡು ಹೋಗಿ ಹುಡುಗನ ಮೋರೆಯ ಮೇಲಿಡು, ಹೋಗುವಾಗ ದಾರಿಯಲ್ಲಿ ಯಾರನ್ನು ವಂದಿಸಬೇಡ, ಅವರ ವಂದನೆಯನ್ನು ಸ್ವೀಕರಿಸಬೇಡ ಎಂದು ಹೇಳಿ ಕಳುಹಿಸಿದನು. ದೇವರ ನಮಗೆ ಸ್ತೋತ್ರ. ಎಲೀಷಾ ಏನಾಗ್ತಾನೆ, ಗೇಜಿಗೆ ನನ್ನ ಕೋಲನ್ನು ತೆಗೆದುಕೊಂಡು ಹೋಗು, ಅದನ್ನ ಮಗು ಸತ್ತು ಮಂಚದ ಮೇಲೆ ಇದೆ, ಅಲ್ಲಿ ಏನ್ ಮಾಡಿದ್ರೆ ಮೇಲೆ ಇಡು, ಯಾರಿಗೊಂದು ನಮಸ್ಕಾರ ಹೇಳಬೇಡ, ಕಷ್ಟ ಸುಖ ಮಾತಾಡಬೇಡ, ನೇರವಾಗಿ ನೀನು ಹೋಗು ಅಂದ್ರೆ ಆತ್ರವಾಗಿ ಹೋಗು ಅಂತ ಯಾರು? ಈ ಎಲೀಷಾ ಗೇಹಜಿಗೆ ಹೇಳಿದ. ದೇವರ ನಮಗೆ ಸ್ತೋತ್ರ. ಇದರ ಅರ್ಥ ಏನಪ್ಪ ಅಂದ್ರೆ, ಹೊಸ ಒಡಂಬಡಿಕೆಯಲ್ಲಿ ಕೂಡ ಯೇಸು ಸ್ವಾಮಿ 12 ಮಂದಿ ಶಿಷ್ಯರನ್ನ ಕರೆದು ಅವರನ್ನು ಸುವಾರ್ತೆ ಕಳಿಸುವಾಗ ಹಾದಿ ಬದಿಯಲ್ಲಿ ಯಾರಿಗೂ ವಂದಿಸಬೇಡಿ, ನೇರವಾಗಿ ನೀವು ನಿಮ್ಮ ಕೆಲಸಕ್ಕೆ ಹೋಗಿ, ಯಾರಿಗೂ ನೀವು ವಂದಿಸಿಕೊಂಡಿರಬೇಡಿ ಹಾದಿ ಬೀದಿಯಲ್ಲಿ ಅಂತ ಹೇಳಿದರು ಯೇಸು ಸ್ವಾಮಿ. ಹಾಗೆ ಇವತ್ತು ನಾವು ಒಂದು ಕಡೆಗೆ ದೇವರ ಒಂದು ಸೇವಕರಾಗಿ, ದೇವರ ಒಂದು ಸೇವೆಗಾಗಿ ಅಥವಾ ಕಷ್ಟ ಸಂಕಟ ದುಃಖಗಳಿಗಾಗಿ ಹೋಗುವಾಗ ಅಲ್ಲಿ ನಿಂತುಕೊಳ್ಳೋದು, ಮಾತಾಡೋದು, ಕಷ್ಟ ಸುಖ ವಿಚಾರಿಸೋದು ಮಾಡಬಾರ್ದು. ನಾವು ಎಲ್ಲಿಂದ ಎಲ್ಲಿಗೆ ಹೊರಟಿದ್ದೀವೆಯೋ ಅಲ್ಲಿಗೆ ನೇರವಾಗಿ ಹೋಗಬೇಕು. ಯಾಕೆಂದ್ರೆ ಆ ಕಾರ್ಯದ ಸಮಯದಲ್ಲಿ ದೇವರು ಕಾರ್ಯ ಮಾಡುವವರಾಗಿದ್ದಾರೆ ಅಂತ ಇದರ ಅರ್ಥ. ಯಾರೊಂದಿಗೂ ನಮಸ್ಕಾರ ಹಾಗೆ ಹೀಗೆ ಪ್ರೈಸನ್ನು ಹೇಳ್ಕೊಂಡು ಸೆಕೆಂಡ್ ಕೊಟ್ಟುಕೊಂಡು ಮಾತಾಡಿಕೊಂಡು ಇರಬಾರದು. ಆ ಸಮಯಕ್ಕೆ ಅದು ಸಂತೋಷವಾಗಿ ನಾವು ಹೋಗ್ತಾ ಇರುವಾಗ, ಆದರೆ ಇಲ್ಲಿ ಕಷ್ಟಕ್ಕಾಗಿ ಒಬ್ಬರ ಮನೆಗೆ ಹೋಗ್ತಾ ಇರುವಾಗ ನಾವು ನೇರವಾಗಿ ಹೋಗಬೇಕು, ಅಲ್ಲಿ ಸಮಯ ವೆಚ್ಚ ಮಾಡಬಾರದು ಎಂಬುದಾಗಿ ಇದರ ಅರ್ಥವಾಗಿದೆ. ಇದನ್ನೇ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಕೂಡ ಹೇಳಿದ್ದು, ಒಬ್ಬರನ್ನು ಉಪಚರಿಸಿಕೊಂಡು ಮಾತಾಡಿಕೊಂಡು ವಂದಿಸಿಕೊಳ್ಳಬೇಡಿ, ನೀವು ನೇರವಾಗಿ ಹೋಗಿ ಅಂತ ಹೇಳಿದ್ದು ಇದನ್ನೇ ದೇವರು ಕೂಡ ಶಿಷ್ಯರಿಗೆ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ಮಾಡಿದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ, ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಇಂಥದರಲ್ಲಿ ವಚನಗಳಲ್ಲಿ ಇವತ್ತು ಕೂಡ ಕೇಳಿದಂಥ ಸಹೋದರ ಸಹೋದರಿಯನ್ನು ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ಕ್ಷಮೆ. ನೀವೊಬ್ಬರೇ ದೇವರು. ನಿಮ್ಮ ಪ್ರೀತಿ ಸಹಾಯದ ಯಾರೂ ಪರಿಶುದ್ಧರಾಗಲು ಸಾಧ್ಯವಿಲ್ಲ, ಯಾರು ಜ್ಞಾನವಂತರಾಗಲು ಕೂಡ ಸಾಧ್ಯ ಇಲ್ಲ. ಸ್ವಾಮಿ, ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲಾ ರೀತಿ